ಬೆಂಗಳೂರಿನಲ್ಲಿ ಗಣರಾಜ್ಯೋತ್ಸವದ ಆಚರಣೆಯ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಬಿಬಿಎಂಪಿ ಕಮಿಷನರ್ ಮಹೇಶ್ವರ್ ರಾವ್ ಜೊತೆಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಚಿಟ್ಚಾಟ್ ಅನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಗಣರಾಜ್ಯೋತ್ಸವ ಅಂಗವಾಗಿ ಯಾವ ರೀತಿ ಸಿದ್ಧತೆ ಆಗಿದೆ? ಬಿಬಿಎಂಪಿ ಕಮಿಷನರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗುವ. ಸರ್, ಈಗಾಗಲೇ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ? ತಂಡಗಳೆಲ್ಲ ವೀಕ್ಷಣೆ ಪೂರ್ವಭಾವಿಯಾಗಿ ಪರೇಡ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ 3 ದಿವಸದಿಂದ. ನಾವು ಎಲ್ಲ ನಮ್ಮ ಎಂಜಿನಿಯರ್ ತಂಡಗಳು, ನಮ್ಮ ಎಲ್ಲ ಅಧಿಕಾರಿಗಳು ಈಗಾಗಲೇ ಹಗಲು ರಾತ್ರಿ ಇದರ ಬಗ್ಗೆ ವೀಕ್ಷಣೆ ಮಾಡ್ತಿದ್ದಾರೆ. ದೇ ಆರ್ ವೆರಿಫೈಯಿಂಗ್ ವಾಟ್ ಎವರ್ ಆ್ಯಕ್ಷನ್ ಹ್ಯಾಸ್ ಟು ಬಿ ಟೇಕನ್. ಪ್ರತಿ ವರ್ಷ ನಾವು ಮಾಡ್ತೇವೆ, ಆದರೂ ಸಹ ಈ ವರ್ಷ ಸ್ವಲ್ಪ ಇನ್ನೂ ಏನು ಲಾಸ್ಟ್ ಇಯರ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದರೆ ಅದನ್ನು ಸರಿಪಡಿಸೋಕ್ಕೆ ನಾವು ಕ್ರಮ ತಗೊಳ್ತೇವೆ. ಒಂದು ವೇಳೆ ನಾವು ನೋಡಿದ ಪ್ರಕಾರ ಪರೇಡ್ ಗ್ರೌಂಡ್ ನಾವು ಸರಿಯಾಗಿ ಡಸ್ಟ್ ಇರಬಾರ್ದು ಅಂತ ಹೇಳಿ ನಮ್ಮ ತಂಡಗಳು ನೋಡ್ತಾ ಇದ್ದಾರೆ. ಎರಡನೇದಾಗಿ ಎಲ್ಲ ಸ್ಟ್ಯಾಂಡ್ಗಳು ವ್ಯವಸ್ಥೆ ಮಾಡಿದ್ದೇವೆ, ಪಾಸ್ ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಏನು ಪೊಲೀಸ್ ಬ್ಯಾಂಡ್ಸ್ ನಾಟ್ ಪೊಲೀಸ್ ಬ್ಯಾಂಡ್, ಐ ವುಡ್ ಸೇ ಆಲ್ ದ ಪರೇಡ್ ಮಾಡಲಿಕ್ಕೆ ಏನೆಲ್ಲ ತಂಡಗಳು ಬರ್ತಾ ಇದ್ದಾರೆ ಅವರೆಲ್ಲರನ್ನ 2-3 ದಿನದಿಂದ 4 ದಿನದಿಂದ ಪ್ರಾಕ್ಟೀಸ್ ಮಾಡಿಸಿ ಅದು ಒಂದು ಭಾಳ ಭವ್ಯ ರೀತಿಯಿಂದ ಈ ವರ್ಷ ಈ ಒಂದು ರಾಜ್ಯೋತ್ಸವ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿ. ಸ್ಪೆಷಲ್ ಥೀಮ್ ಅನ್ನೋದು ಏನಾದರೂ ಇದೆಯಾ ಸರ್? ಈ ವರ್ಷ ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೇವೆ. ತಮಗೆ ಗೊತ್ತಿದೆ, ಎವ್ರಿ ಇಯರ್ ಆಫ್ ದ ರಿಪಬ್ಲಿಕ್ ಈಸ್ ಅ ಜಾಯ್ಫುಲ್ ಒಕೇಶನ್ ಫಾರ್ ಅಸ್ ಆ್ಯಂಡ್ ವಿ ಡೆಫಿನೆಟ್ಲಿ ವಿಲ್ ಬಿ ದೇರ್ ಟು ಸೆಲೆಬ್ರೇಟ್ ಇಟ್ ಆ್ಯಂಡ್ ವಿ ವಿಲ್ ಬಿ ದೇರ್ ಟು ಅದು ಆ್ಯಂಡ್ ದ details, the parade is an indication of how the republic has evolved over a period of time. We will also be doing some cultural programs also in this regard. Okay, ಹೊರಗಿನಿಂದ ಬರುವವರಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ? ಏಕೆ ಮೀಡಿಯಾದವರಾಗಿರ್ಬೋದು, ಪೊಲೀಸವರಿಗೆ ಒಂದು ಅವಕಾಶ ಆದರೆ ಹೊರಗಿನವರು ಬಹಳಷ್ಟು ಜನ ಬಂದು ಮಕ್ಕಳನ್ನ ಅಂದರೆ ವಿಶೇಷವಾಗಿ ಮಕ್ಕಳಾಗಿರ್ಬೋದು ಅವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಾ? ಎಲ್ಲರನ್ನ ನಾವು ಏನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರೆ ಜನರು ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅಂತ ಹೇಳಿ ಅದಕ್ಕೆ ಸ್ಟ್ಯಾಂಡ್ಗಳನ್ನ ವ್ಯವಸ್ಥೆ ಮಾಡಿಟ್ಟಿದ್ದೇವೆ. 8 ಗಂಟೆಗೆ ಬಂದುಬಿಟ್ರೆ ಎಲ್ಲ ಟ್ರಾಫಿಕ್ ಡೈವರ್ಷನ್ನು ಮತ್ತು ಜನರು ನಮ್ಮ ಮೆಟ್ರೋ ಸಹ ಪಕ್ಕದಲ್ಲಿ ಇದೆ. ಸೊ ಎಲ್ಲರೂ ಮೆಟ್ರೋನಿಂದ ಬಂದುಬಿಟ್ರೆ ಆರಾಮಿಂದ ನಡೆದು ಇಲ್ಲಿಗೆ ಬರಲಿಕ್ಕೆ ಅವಕಾಶ ಇದೆ. ಅದನ್ನು ಉಪಯೋಗ ಮಾಡಬೇಕು ಅಂತ ಹೇಳಿ ಸಹ ನಾವು ಕೇಳ್ಕೊಳ್ತೀವಿ. ಆ್ಯಂಡ್ ಇದು ನಮ್ಮ ಎಲ್ಲ ತಂಡಗಳನ್ನ ರಚಿಸಿ ಇದೊಂದು ಸರಿಯಾಗಿ ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲ ಬದ್ಧರಿದ್ದೇವೆ. ಧನ್ಯವಾದ. ಇದು ಬಿಬಿಎಂಪಿ ಕಮಿಷನರ್ ಮಹೇಶ್ವರ್ ರಾವ್ ಅವರ ಮಾತು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದು ಮಾಣಿಕ್ ಷಾ ಪರೇಡ್ ಮೈದಾನಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರಾಗಿರ್ಬೋದು, ಈಗಾಗಲೇ ಅಂದರೆ ನಾಡಿದ್ದು ನಡೆಯುವಂತಹ ಗಣರಾಜ್ಯೋತ್ಸವ ದಿವಸ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಸಕಲ ಸಿದ್ಧತೆಗಳನ್ನು ವೀಕ್ಷಣೆ ಮಾಡೋದಕ್ಕೆ ನಗರ ಪೊಲೀಸ್ ಆಯುಕ್ತರಾಗಿಯೇ ಬಿಬಿಎಂಪಿ ಕಮಿಷನರ್ ನೇತೃತ್ವದಲ್ಲಿ ಬಂದು ಇವತ್ತು ಪರೇಡನ್ನು ಕೂಡ ನಡೆಸಿರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಗಣರಾಜ್ಯೋತ್ಸವ ಅಂಗವಾಗಿ ಬಿಬಿಎಂಪಿ ಆಗಿರ್ಬೋದು, ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಬೆಂಗಳೂರು ಪೊಲೀಸರು ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.